ಮೈಸೂರಿನಲ್ಲಿ ಜನ್ಮದಿನದ ನೆಪದಲ್ಲಿ ಬಡವರ ಸೇವೆ 6,000 ಮಕ್ಕಳಿಗೆ ಉಡುಗೊರೆ 25 ಆಟೋ ವಿತರಣೆ ಎಂಕೆ ಸೋಮಶೇಖರ್ ಕೆ ಹರೀಶ್ ಗೌಡ ಭಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಮೈಸೂರಿನ ಕುರುಬರಹಳ್ಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇಂದು ಜನ್ಮೋತ್ಸವ ಕಾಂಗ್ರೆಸ್ ಮುಖಂಡರ ಜನ್ಮದಿನದ ಪ್ರಯುಕ್ತ 6,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ಹಾಗೂ ಬಡವರಿಗೆ ಸೀರೆ ವಿತರಣೆ 25 ಬಡ ಕುಟುಂಬಗಳಿಗೆ ಆಟೋ ವಿತರಣೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವರಾಜು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಮೈಸೂರು ಜಿಲ್ಲಾ ನಗರ ಉಪಾಧ್ಯಕ್ಷ ಚೇತನ್ ಶರ್ಮಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ 11 ಗಂಟೆಗೆ ಕುರುಬರಹಳ್ಳಿಯಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ಚಾಮರಾಜ ಕ್ಷೇತ್ರದ ಮಾನ್ಯ ಶಾಸಕ ಕೆ ಹರೀಶ್ ಗೌಡ ಭಾಗಿಯಾಗಿ ಶುಭ ಹಾರೈಸಿದರು. ಜನ್ಮದಿನದ ನೆಪದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿ, ಬಡವರಿಗೆ ಸೇರೆ, ನಿರುದ್ಯೋಗಿಗಳಿಗೆ ಆಟೋ ಕೊಟ್ಟು ಮಾದರಿಯಾದ ಕಾಂಗ್ರೆಸ್ ನಾಯಕರು ಎಂಕೆ ಸೋಮಶೇಖರ್, ಹರೀಶ್ ಗೌಡ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ವರದಿ ಕಾಂತರಾಜು ಕೆ, ಎನ್ಕೆಎಸ್ ಟಿವಿ4 ಮೈಸೂರು. ಪ್ರತಿ ವರ್ಷವೂ ಶಾಲಾ ಸರ್ಕಾರಿ ಮಕ್ಕಳ ಜೊತೆ ಬಡ ಜನಗಳ ಜೊತೆ ಆಚರಿಸತಕ್ಕಂಥದ್ದು ನನ್ನ ಹವ್ಯಾಸ. ಹಾಗಾಗಿ ಈ ದಿವಸ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಕೆ ಹರೀಶ್ ಗೌಡರು ಹಾಗೂ ನಮ್ಮ ನಾಯಕರಂತ ಸೋಮಶೇಖರ್ ಅವರು ಎಂಕೆ ಅವರಿಬ್ಬರೂ ಸೇರಿ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವರಿಗೆ ನಾವು ನಮ್ಮ ಎಲ್ಲರ ಮುಖಾಂತರ ಶುಭಾಶಯಗಳು ಹೇಳ್ತಾ ಈ ದಿವಸ ಒಂದು 25 ಜನ ಯುವಕರಿಗೆ ಬಡ ಯುವಕರಿಗೆ ಆಟೋ ಕೊಡ್ತಕ್ಕಂಥ ಕಾರ್ಯಕ್ರಮ, ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು, ಶಾಲಾ ಮಕ್ಕಳಿಗೆ ಸರ್ಕಾರಿ ಬುಕ್ಕು ವಿತರಣೆ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಕುರುಬರಹಳ್ಳಿಯ ನನ್ನೆಲ್ಲ ಯುವಕರು ಈ ದಿವಸ ಅವರೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಖಂಡಿತವಾಗ್ಲೂ ನಾನು ಹೈಕಮಾಂಡ್ ಏನ್ ತೀರ್ಮಾನ ನಾವೆಲ್ಲ ಭದ್ರಾಗಿರಬೇಕು. ಎಲ್ಲ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳು ಸಹ ಎಲ್ಲ ಕಾರ್ಯಕರ್ತರು ಖಂಡಿತವಾಗಿ ನನಗೆ ಕೊಡ್ತಾರೆ ಅಂತ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ನನಗೆ ಹೆಂಗೆ ಇವತ್ತು ಆಶೀರ್ವಾದವನ್ನು ಮಾಡಿ ಅವ್ರಿಗೂ ಸಹ ಆಯುಷ್ಯರಾಗಿರೋ ಕೊಟ್ಟು ನಮ್ಮ ಮುಂದೆ ಅವರೆಲ್ಲರೂ ಚೆನ್ನಾಗಿ ಇನ್ನೂ ಎತ್ತರವಾದ ಸ್ಥಾನಕ್ಕೆ ಬೆಳೀಲಿ. ಎಲ್ಲ ಏನು ಬಡತನದಿಂದ ಅವರೆಲ್ಲರಿಗೂ ಆ ಭಗವಂತ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿ. ಅಧ್ಯಕ್ಷರು ಕೂಡ ಆಗಿದ್ರು, ಸಾಕಷ್ಟು ಜನಾನುವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ನಿರಂತರವಾಗಿ ಜನಗಳ ಸೇವಾ ಕಾರ್ಯಕ್ರಮಗಳನ್ನ ಈ ರೀತಿ ಹಮ್ಮಿಕೊಂಡು ಈಗಾಗಲೇ ನೂರಾರು ಮಕ್ಕಳಿಗೆ ಪುಸ್ತಕ, ಬ್ಯಾಗ್ಗಳನ್ನ ವಿತರಣೆ ಮಾಡಿದ್ರು. ಈಗ ಹಲವಾರು ಮಹಿಳೆಯರಿಗೆ ಸೀರೆ ವಿತರಣೆ ಇದೆ. ನಿರುದ್ಯೋಗಿ ಯುವಕರುಗಳಿಗೆ ಆಟೋ ವಿತರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ವಿತರಣೆ ಆಗುತ್ತೆ. ನಿಜವಾಗ್ಲೂ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರಿಗೆ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ ಕೊಡ್ಲಿ, ಮುಂದಿನ ದಿನದಲ್ಲಿ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಶುಭಾಶಯಗಳನ್ನ ತಿಳಿಸಿ ಬಂದಿದ್ದೀನಿ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕೊಡುವಂತದ್ದಾಗಬೇಕು. ನನಗೆ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಒಂದು ಆತ್ಮೀಯ ಸ್ನೇಹಿತ ಪರಿಚಯ ಇದ್ರು. ನನಗೆ ಆತ್ಮೀಯವಾಗಿ ಅವನ ಒಂದು ಸ್ನೇಹ ಶುರುವಾಗಿ 15 ವರ್ಷ ಆಯ್ತು. 15 ವರ್ಷದಿಂದಲೂ ಸುಮಾರು ಸಮಾಜಮುಖಿ ಕೆಲಸಗಳನ್ನ ಅವನು ಮಾಡ್ಕೊಂಡು ಬರ್ತಾ ಇದ್ದಾನೆ. 4-6 ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನ ಹುಡುಕಿ ಮಾಡುವಂಥದ್ರಲ್ಲಿ ಅವನು ಯಾವತ್ತೂ ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಆಸ್ತಿ ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಬೇಕು ಅಂತ ಅಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ನಾನು ಬೇಡ್ಕೊಳ್ತೀನಿ. ಈ ಥರದ್ದು ಕೆಲಸ ಮಾಡುವಂಥವ್ರು, ಸಮಾಜಮುಖಿ ಕೆಲಸ ಮಾಡುವಂಥವ್ರು, ಸಮಾಜಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವಂಥವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಮತ್ತೆ ಅವರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿದ್ರೆ ಯಾರು ಪ್ರಶ್ನೆ ಇರ್ತಾರೆ ಮತ್ತು ಯಾರಿಗೆ ಅವಶ್ಯಕತೆ ಇರ್ತದೆ, ಯಾರಿಗೆ ಅನಿವಾರ್ಯತೆ ಇರ್ತದೆ ಅಂಥವ್ರಿಗೆ ಇವರು ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಪೂರೈಸುವ ಕೆಲಸವನ್ನು ಮಾಡ್ತಾರೆ ಅಂತ ನನ್ನ ವೈಯಕ್ತಿಕವಾದ ಅಭಿಲಾಷೆ. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ಕೋರ್ತಾರೆ. ಕಾರ್ಯಕರ್ತರಿಗೆ ಮುಖಂಡರಾಗಿ ದುಡಿತಾ ಇದ್ದಾರೆ. ಸರ್ಕಾರದ ಹೆಚ್ಚಾಗಿ ಅವನು ಜನಪ್ರತಿನಿಧಿಯಾಗಿ ಜನಗಳಿಂದ ಆಯ್ಕೆ ಆಗಿಬಿಡ್ಬೇಕು ಅಂತಂದ್ರೆ ನನ್ನ ಆಸೆ. ಜನಗಳು ಅವನಿಗೆ ಆಶೀರ್ವಾದವನ್ನು ಮಾಡಿ, ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅವನ್ನ ಆಯ್ಕೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನ್ಗೆ.